ಅಮ್ಮ ನಂಗೆ ಹೊಟ್ಟೆ ಹಸಿತಾ ಇದೆ ಅಮ್ಮ. ನಮ್ಮ ಫ್ರಿಜ್ಜಲ್ಲಿ ಏನೂ ಇಲ್ಲ ತಿನ್ನಕ್ಕೆ. ನನ್ನ ಫ್ರೆಂಡ್ ಮನೇಲಿ ಎಷ್ಟು ದೊಡ್ಡ ಫ್ರಿಜ್ ಗೊತ್ತಾ, ಏನಾದ್ರೂ ಒಂದು ತಿನ್ನಕ್ಕಾದ್ರೂ ಇರುತ್ತೆ. ನಮ್ಮ ಫ್ರಿಜ್ಜಲ್ಲಿ ನೀರು ಸಹ ಇಲ್ಲ ಕುಡಿಯೋಕೆ. ಫ್ರಿಡ್ಜ್ ಅನ್ನ ಕನ್ನಡದಲ್ಲಿ ತಂಗಳ ಪೆಟ್ಟಿಗೆ ಅಂತ ಕರೀತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಫ್ರಿಡ್ಜ್ ಇದೆ ಅನ್ನೋದು ನಿಮ್ಮ ಸ್ಟೇಟಸ್ ತೋರಿಸ್ಬೋದು, ಅದರ ಆರೋಗ್ಯ ಮಾತ್ರ ತೋರಿಸಲ್ಲ. ಇವತ್ತಿನ ದಿನ ಎಲ್ಲರೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಮೇಲೆ. ಆದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಮೇಲೆ ಯಾರು ಫೋಕಸ್ ಮಾಡ್ತಿಲ್ಲ. ಈಗ ಎಷ್ಟು ಜಾಸ್ತಿ ನೀವು ಫ್ರಿಜ್ಜಲ್ಲಿ ಊಟನ ಸ್ಟೋರ್ ಮಾಡ್ತಿರೋ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ರೀಹೀಟ್ ಮಾಡಿದಾಗಂತೂ ಇನ್ನೂ ಹಾಳಾಗುತ್ತೆ. ನಿಮ್ಮ ಫ್ರಿಜ್ಜಿನ ಬೀಡಿಂಗ್ ಅನ್ನ ತೆಗೆದು ನೋಡಿ, ಅದರಿಂದ ಖಂಡಿತ ಕಪ್ಪು ಕಲರ್ ಮೋಲ್ಡ್ ಕಾಣುತ್ತೆ. ಅಂದ್ರೆ ಏನು, ಬೂಸ್ಟ್ಲ್ ಬಂದಿರೋದು. ಈ ಮೋಲ್ಡ್ ಇನ್ಫೆಕ್ಷನ್ ಬಂದ್ಬಿಟ್ಟು ಮೈಕೋಟಾಕ್ಸಿನ್ಸ್ ಅಂತ ರಿಲೀಸ್ ಮಾಡುತ್ತೆ. ಇದು ಕ್ಯಾನ್ಸರ್ ಸಹ ಕಾಸ್ ಮಾಡುತ್ತೆ. ಸೊ ಇವತ್ತಿನ ದಿನ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಕನ್ಸರ್ನ್. ನಿಮ್ಮ ಗಟ್ ಹೆಲ್ತ್ ಹಾಳಾಗಿ ನಿಮಗೆ ವಿಟಮಿನ್ ಡೆಫಿಷಿಯನ್ಸೀಸು ಬರೋದಕ್ಕೆ ನಿಮ್ಮ ಫ್ರಿಡ್ಜ್ ಬಂದು ಮೈನ್ ಕಾರಣ. ಫ್ರಿಡ್ಜಲ್ಲಿ ಇಟ್ಟಿರೋ ಊಟದಲ್ಲಿ ಸ್ಯಾಲ್ಮೊನೆಲ್ಲಾ ಹಾಗೂ ಕೋಲೈ ಮುಂತಾದ ಸೀರಿಯಸ್ ಇನ್ಫೆಕ್ಷನ್ಗಳಿರುತ್ತೆ. ಅದು ನಿಮ್ಮ ಬಾಡಿನ ಎಂಟರ್ ಮಾಡಿ ನಿಮ್ಮ ಗಟ್ ಮೈಕ್ರೋಬಿಯಲ್ ಫ್ಲೋರಾನ ಹಾಳು ಮಾಡುತ್ತೆ. ಈಗ ಬಿಸಿಯಾಗಿರೋ ಊಟನ ನೀವು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಅದರಿಂದ BPA ಅನ್ನೋ ಒಂದು ಕೆಮಿಕಲ್ ಲೀಚ್ ಔಟ್ ಆಗುತ್ತೆ. ಸೊ ಈ BPA ಬಂದ್ಬಿಟ್ಟು ಎಂಡೋಕ್ರೈನ್ ಡಿಸ್ರಪ್ಟರ್, ಅಂದ್ರೆ ಹಾರ್ಮೋನ್ಸ್ ನ ಹಾಳು ಮಾಡುತ್ತೆ, ಹಾಗೂ ಟಾಕ್ಸಿನ್ ಕೂಡ. ಆಯುರ್ವೇದ ಪ್ರಕಾರನು ಫ್ರೆಶ್ ಫುಡ್ ಅಲ್ಲಿ ಬಂದು ಜೀವಾಣುಗಳಿರುತ್ತೆ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟೇಲ್ ಫುಡ್. ಅದು ಇಟ್ ಇಸ್ ಡಿಫಿಕಲ್ಟ್ ಟು ಡೈಜೆಸ್ಟ್, ಮತ್ತೆ ಆಮ ಅನ್ನೋದನ್ನ ಇನ್ಕ್ರೀಸ್ ಮಾಡುತ್ತೆ, ಅಂದ್ರೆ ಟಾಕ್ಸಿನ್ ಲೋಡ್ ಅನ್ನ ಜಾಸ್ತಿ ಮಾಡುತ್ತೆ. ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಫ್ರಿಡ್ಜ್ ಇಲ್ಲದೇನೆ ಸಂಸಾರ ಮಾಡೋದು ಆಗೋದಿಲ್ಲ. ಹಾಗನ್ಬಿಟ್ಟು ಸಿಕ್ಕಿದ್ದೆಲ್ಲಾನು ಎತ್ಕೊಂಡು ಬಂದು ಫ್ರಿಡ್ಜ್ ಅಲ್ಲಿ ಡಂಪ್ ಮಾಡಬೇಡಿ. ಈ 3 ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ. ರೂಲ್ ನಂಬರ್ 1, ಅಡಿಗೆ ಮಾಡಿದ ಮೇಲೆ 12 ಗಂಟೆಗಿಂತ ಜಾಸ್ತಿ ಫ್ರಿಡ್ಜ್ ಅಲ್ಲಿ ಇಡಬಾರ್ದು. ಒಂದು ವೇಳೆ ಆ 12 ಗಂಟೆಗಿಂತ ಜಾಸ್ತಿ ಆದರೆ ಅದನ್ನ ಡಿಸ್ಕಾರ್ಡ್ ಮಾಡಿ ಫ್ರೆಶ್ ಆಗಿ ಅಡಿಗೆ ಮಾಡಿ ಊಟ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಮೋಲ್ಡ್ ಇನ್ಫೆಕ್ಷನ್ ಇದೆ ಅಂತ ಕಂಡು ಬಂದಲ್ಲಿ ಡ್ರೈ ಐಟಮ್ ಸಹ ಫ್ರಿಡ್ಜ್ ಅಲ್ಲಿ ನೀವು ಸ್ಟೋರ್ ಮಾಡಬಾರ್ದು. ಈಗ ರೂಲ್ ನಂಬರ್ 3, ಈಗ ತರಕಾರಿ ಅಂಗಡಿಯಿಂದ ಪಾಲಿಥಿನ್ ಕವರ್ಸ್ ಅಲ್ಲಿ ನೀವು ತಗೊಂಡ್ಬಂದು ಅದನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಇಡಬಾರ್ದು. ಅದನ್ನ ಫುಡ್ ಗ್ರೇಡ್ ಕಂಟೈನರ್ಸ್ ನಲ್ಲಿ ಸ್ಟೋರ್ ಮಾಡಬೇಕು. ಅದಲ್ಲದೆ ಈಗ ನಿಮಗೆ ಹೆಲ್ತ್ ಕನ್ಸರ್ನ್ಸ್ ಇದ್ದಲ್ಲಿ, ಅಂದ್ರೆ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ರೆ, ಓಕೆ, 3 ವಾರ ನೀವು ಫ್ರಿಡ್ಜ್ ಇಲ್ಲದೇನೆ ಫ್ರೆಶ್ ಆಗಿ ಅಡಿಗೆ ಮಾಡಿಕೊಂಡು ತಿನ್ನಿ. ಹೇಗೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನೋಡಿ. ಫ್ರಿಜ್ ದೊಡ್ಡದಾಗಿದೆ ಅಂತ ಜ್ಯೂಸು ಕೇಕು ಎಲ್ಲ ಸ್ಟೋರ್ ಮಾಡ್ಕೊಂಬೇಡಿ. ನಿಮ್ಮ ಆರೋಗ್ಯ ಜೊತೆ ನಿಮ್ಮ ಮಕ್ಕಳು ಆರೋಗ್ಯನೂ ಹಾಳು ಮಾಡ್ಕೊಂತೀರಾ.